ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮಿಸ್ಟರ್ ಅಮಿತ್ ಶಾ ಮಗ ಈ ದೇಶದಲ್ಲಿ ಅವನೇ ಅಧ್ಯಕ್ಷ. ನಂಬರ್ 1 ಬುಕ್ಕಿ ಇನ್ ಭಾರತ ದೇಶ ಯಾರಂದ್ರೆ ಅಮಿತ್ ಶಾ ಮಗ ಜೈ ಶಾ. ಇದು ಎಲ್ಲ ದೇಶಗಳು ಮಾತಾಡ್ತಾರೆ. ಉಳಿದ ಗೊತ್ತಿಲ್ಲ ಇವರಿಗೆ ಮೀಟಿಂಗ್ ಅಂತಾರೆ. ಈ ದೇಶಕ್ಕೆ ರಾಜ್ಯದಾಗ ಗೊತ್ತಿಲ್ಲ ಇವ್ರು ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ. ಇವ್ರು ಗಡ್ಡಗ ದೇಶ ತಿಳ್ಕೊತಾರ. RSS ಏನು ಸಾಧನೆ ಮಾಡಿದ್ದಾರೆ 100 ವರ್ಷದ ಶತಮಾನೋತ್ಸವ ಮಾಡಿದ್ದಾರೆ. ಏನು ಈ ದೇಶದಲ್ಲಿ ಸಾಧನೆ ಕೊಡುಗೆ, ದೇಶಕ್ಕೆ ಕೊಡುಗೆ ಒಂದು ಉತ್ತರ RSS ಚಡ್ಡಿ ಹಾಕೊಂಡಿರ್ತಾರೆ. ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ತಾರೆ. ಅದೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ಒಂದ ಅಂತ ಈ ದೇಶದಾಗ RSSನವ್ರಿಗೆ ಅರ್ಧ ಚಡ್ಡಿ ಇತ್ತಂತ ಅದು ಫುಲ್ ಪ್ಯಾಂಟ್ ಮಾಡಿದ್ದಾರೆ. ಅದೊಂದ ಸಾಧನೆ ಈ ದೇಶದಲ್ಲಿ RSSನವ್ರು ಮಾಡಿದ್ದಾರೆ. ಇಲ್ಲಿವರೆಗೂ ಏನು ಮಾಡಿದ್ರು ಸಾಧನೆ? ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡು, ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡೋದು, ಈ ದೇಶದ ಇವತ್ತು ನಡೀತಿರುವಂಥ ಭಯೋತ್ಪಾದಕರಿಗೆ ರಕ್ಷಣೆ ಕೊಟ್ಟು ಏನಾದ್ರು ಮಾಡಬೇಕಲ್ಲ. ಸೇಟ್ ಬಡಿಗಿಡ್ಕೊಂಡು ಹೇಳೋದು ಎದಕ್ಕೆ ಗುಡಗಿಡ್ಕೊಂಡ ಅದು ಮಂದಿ ಅನ್ಸಾಕ ಬಡಿಗಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಇಲ್ಲ ಹೊಡಿತೀವಿ ಅಂತೇಳಿ ಅನ್ಸಾಕ ಬಡಿಗೆ ಯಾಕೆ ಬೇಕ್ರಿ ಇವ್ರ ಕೈ ಬಡಿಗೆ? ಇವ್ರ ಸಂಘಟನೆಗೆ ಏನು ರಿಜಿಸ್ಟ್ರೇಷನ್ ಐತಾ? ಇವತ್ತು ಕ್ರೀಡಾಪಟುಗಳಿಗೆ ನಾವು ಕ್ರೀಡೆಯನ್ನು ಆಡ್ಸಕತ್ತೀವಿ. IPL ಇದು 8ನೇ ಸೀಸನ್ ಇವತ್ತಲ್ಲ. ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಅಪ್ಪ ಅಮ್ಮಗ ನಾವು ಆಡಿಸಿದ್ರೆ ಹೊಟ್ಟೆಗೆ ಹೆಚ್ಚು ಬಿಡೋದು. ಬೆಟ್ಟಿಂಗ್ ಮಾಡ್ತಾರೆ. ಕ್ರೀಡಾಪಟುಗಳಿಗೆ ನಾವು ಅವಮಾನ ಮಾಡಿದ್ರೆ ನಮ್ಮ ಗ್ರಾಮೀಣ ಕ್ರೀಡೆಗಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಿಂದ ಸುಮಾರು 260 ಜನ ಅಲ್ಲಿ ಪಾಲ್ಗೊಂಡ್ರ. 14 ತಂಡಗಳು, 14 ಮಾಲಕರು ದಿನನಿತ್ಯ ಲೈವ್ ಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಬೇಕಲ್ಲ ನಾವು. ಯುವಕರಿಗೆ ಯುವಶಕ್ತಿ ದೊಡ್ಡ ಶಕ್ತಿ ನಮ್ಮ ದೇಶ. ಆ ಯುವಶಕ್ತಿ ಇಲ್ಲಾರ ಏನು ಮಾಡಕ್ಕೆ ಸಾಧ್ಯ ಈ ದೇಶದಲ್ಲಿ? ಆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದವರಿಗೆ ಇವತ್ತು ಕ್ರೀಡಾ ಒಂದು ಆಡಿಸಿ ನಾವು ನ್ಯಾಯ ಕೊಡೋಕೆ ಬೆಟ್ಟಿಂಗ್ ಮಾಡಿಸ್ತಾರ. ಇವ್ರು ಮಾಡೋಕ್ಕಾಗಲ್ಲ. ಅದಕ್ಕೆ ಅಡಿಕ್ಸೋದು ಅಸೂಯಿ. ಕ್ರೀಡಾಪಟುಗಳಿಗೆ ಅವಮಾನ, ಕಲಾವಿದರಿಗೆ ಅವಮಾನ. ನಾವು ಕಲಾವಿದರಿಗೆ ಕರೆಸಿವಿ, ಯಾರು ಡ್ಯಾನ್ಸರ್ಸ್ ಕರೆಸಿ ಡ್ಯಾನ್ಸ್ ಮಾಡ್ಸಕ್ಕಿಲ್ಲ. ನಾನು ನೀತಿ ಮಾಡಿಬಿಟ್ಟು ಡ್ಯಾನ್ಸ್ ಏನು ತಪ್ಪೈತಿ? ಇವನು ಕೇಳ್ಬಿಡೋದು ಡ್ಯಾನ್ಸ್. ದೇಶದಾಗ ಪ್ರಜಾಪ್ರಭುತ್ವ ರಾಷ್ಟ್ರದಾಗ ಸ್ವಾತಂತ್ರ್ಯ ದೇಶದಾಗಿದ್ದೀವಿ. ಏನು ಇವರು RSS ರಾಷ್ಟ್ರದಾಗಿದ್ದೀವಿ. ಇವ್ರು ಈ ದೇಶ ಬೇಡ ಅಂದ್ಬಿಟ್ಟು ಹೋಗಲ್ಲ. ಇವರು ಕಟ್ಕೊಳ್ಳಿ ಹೋಗ್ಲತ್ತ ರಾಷ್ಟ್ರ ಸಾಧಿಸ್ಕೊಂಡು ನಾವು ಹೆಂಗೆ ಇರೋರು ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದ ಜೊತೆಗೆ ನಾವು ಚುನಾವಣೆ ಮಾಡೋರು. ಭಾರತ ದೇಶ ತತ್ವ ಸಿದ್ಧಾಂತ ಸಂವಿಧಾನ ಏನು ಹೇಳುತ್ತೆ ಅದನ್ನ ಕೇಳೋರು. ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿದ್ದೀವಿ, ಆ ಪ್ರಜೆಗಳಾಗಿರ್ತೀವಿ. ಇವ್ರಿಗೆ ಅದು ಇಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾರಲ್ಲ. ಈ ದೇಶದಲ್ಲಿ ಬೆಟ್ಟಿಂಗ್ ಯಾರು ಮಾಡ್ತಾ ಇದಾರ ಗೊತ್ತಾ ನಿಮ್ಗೆ? BCC ಅಧ್ಯಕ್ಷ ಯಾರು ಇವತ್ತು? ಅಮಿತ್ ಶಾ ಮಗ. ಇವತ್ತು IPL ನಡೀತಾವಲ್ಲ ಈ ರಾಷ್ಟ್ರದಲ್ಲಿ. ನೀವು ಕೇಳ್ತೀರಿ ಮಾಧ್ಯಮದಲ್ಲಿ ಬೆಟ್ಟಿಂಗ್ ನಡೀತಾವು, ಅಲ್ಲಿ ನಡೀತಾವು, ಆನ್ಲೈನ್ ಬೆಟ್ಟಿಂಗ್, ಇನ್ಲೈನ್ ಬೆಟ್ಟಿಂಗ್ ಮಾಡೋವಂಥವ್ರೆ ಮಿಸ್ಟರ್ ಅಮಿತ್ ಶಾ ಮಗ ಈ ದೇಶದಲ್ಲಿ. ಅವನೇ ಅಧ್ಯಕ್ಷ. ನಂಬರ್ 1 ಬುಕ್ಕಿ ಇನ್ ಭಾರತ ದೇಶ ಯಾರಂದ್ರೆ ಅಮಿತ್ ಶಾ ಮಗ ಜೈ ಶಾ. ಇದು ಎಲ್ಲ ದೇಶಗಳು ಮಾತಾಡ್ತಾರೆ. ನಾನಲ್ಲ, ಊರಿಂದ ಗೊತ್ತಿಲ್ಲ ಇವನಿಗೆ ಬೆಟ್ಟಿಂಗ್ ಅಂತಾನ. ಇನ್ನು ದೇಶಕ್ಕೇನು ಗೊತ್ತ? ರಾಜ್ಯದಾಗ ಗೊತ್ತಿಲ್ಲ ಇವ್ನು ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ. ಇವ್ನು ಅಡ್ಡಗ ದೇಶ ತಿಳ್ಕೊತಾನ. ಸುಮ್ಮನೆ ಓಟ್ ಚೋರಿ. ರಾಹುಲ್ ಗಾಂಧಿ ಬಗ್ಗೆ ಎತ್ತಿಬಿಟ್ರೆ ಒಬ್ಬ ಹೀರೋ ಆಗ್ಬಿಟ್ಟ. ಓಟ್ ಚೋರಿ ಮೀನ್ಸ್ ಓಟ್ ಹಾಕಿದ ಮೇಲೆ ಚೋರಿ ಆಗಿತ್ತು. ಅದು ಇಷ್ಟು ದಡ್ಡ 25ರಾಗ ಆಗೈತಿ ಎಲೆಕ್ಷನ್. ಅವು ಇಲ್ಲಿಗ ಆಗಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದೈತಿ. ನೀ ಯಾವ ಅಧಿಕಾರಿಗೆ ಒತ್ತಡ ಮಾಡಿ ಏನ್ ತರಿಸ್ಕೊಂಡು ನನಗೆಲ್ಲ ಗೊತ್ತೈತಿ. ನೀನ್ ಇತಿಹಾಸನ ಕೊಡ್ತೀನಿ ನಾನು. ಇಬ್ರು ಮುಚ್ಕೊಂಡು ಸುಮ್ಮಿದ್ರು ಭಾಳ ಚಲೋ. ಇಲ್ಲಾಂದ್ರೆ ಇತಿಹಾಸ ಕೊಡ್ತೀನಿ, ಬೇಗ ಕೊಡ್ತೀನಿ. ನಾವು ನಿಮ್ದು ಇತಿಹಾಸನ ಬಿಟ್ಟು ಬಿಡ್ತೀನಿ ನಾನು. ಸುಮ್ಮನೆ ತಡ್ಕೋಬಾಡ್ರಿ. ಗೌರವ ಕೊಟ್ಟು ಇಡಾಕತ್ತೀನಿ. ಗೌರವ ಇದ್ರೆ ಇರಾಕರಿ. ಅಪ್ಪ ಮಗ ಬಂದಿರಿ, ಏನೋ ಜನ ಆಶೀರ್ವಾದ ಮಾಡಿದ್ರು, ನಿಮ್ಮನ್ನು ರಿಜೆಕ್ಟ್ ಮಾಡಿ ಕಳಿಸ್ಯಾರ. ರಿಜೆಕ್ಟ್ ಆಗಿರಿ. ಅಟ್ಟ ಸುಮ್ಮನೆ ಊರಿಗೆ ಗಂಟು ಮುಟ್ಟಿ ಕಟ್ಕೊಂಡು ಹೊಳೆ ಸೀರೆ ತಗೊಂಡು ಹೋದ್ರು ಭಾಳ ಚಲೋ. ಮಾರ್ನಿಂಗ್ ಈಗ ಕಾಶ್ಯಪ್ನವ್ರು ಒಂದ್ ವೇಳೆ ಸಚಿವರಾದ್ರೆ ಈ ಸದ್ಯ ಈ ಲೆವೆಲ್ಗೆ ಸಚಿವರಾದ್ರೆ ಇಡೀ ರಾಜ್ಯನೇ ಅಧೋಗತಿ ಹೋಗುತ್ತೆ ಅಂತ ಈ ಇವರು ಸರ್ಕಾರದಿಂದಾಗ 40% ಕಮಿಷನ್ ಕೊಡೋದಲ್ಲ ಅದನ್ನ ಹೇಳ್ತಾರೆ. ನೋಡ್ರಿ, ಯಾರಿಗೆ ಯಾವ ಅನುಭವ ಇರುತ್ತೆ ಆ ಅನುಭವದ ಮೇಲೆ ಮಾತಾಡ್ತಾರೆ. ನನಗಿರುವಂಥ ಅನುಭವ ಬೇರೆ, ನನಗಿರುವಂಥ ವೈಚಾರಿಕತೆ ಬೇರೆ, ನನಗಿರುವಂಥ ತತ್ವ ಸಿದ್ಧಾಂತ ಬೇರೆ. ಆ ತತ್ವ ಸಿದ್ಧಾಂತ ಇವ್ರ ತತ್ವ ಸಿದ್ಧಾಂತಕ್ಕೆ ಹೆಂಗೆ ಹೊಂದಕ್ಕೆ ಸಾಧ್ಯ? ಇವ್ರು ಭ್ರಷ್ಟಾಚಾರ ಮಾಡಿ 40% ಮಾಡಿ
ಇದು ಮನ್ಯಾಗ ಕೊಡ್ತಾನ. ನನ್ನ ಮನ್ಯಾಗ ಯಾರು ಮಂತ್ರಿ ಆಗಿಲ್ಲ, ನಮ್ಮ ಅಪ್ಪಾರ ಮಂತ್ರಿ ಆಗಿಲ್ಲ, ನಮ್ಮ ತಾಲೂಕಿನಾಗ ಯಾರು ಮಂತ್ರಿ, ಇವ್ನ ತಾಕತ್ತಿಲ್ಲ ಮಂತ್ರಿ ಆಗೋದು, ಇವ್ನು ಕೊಡಂಗಿಲ್ಲ, ಇವ್ ತೆಲ್ಲಿ ಇಲ್ರಿ. ಒಂದು ಕೋಮುಗಲ ಬ್ಯಾಗಿಲ್ಲ. ಒಂದ್ ಏನ್ರ ಏನು ತೋರಿಸ್ರಿ, ಈ ರಾಜ್ಯದಾಗ ಆಗಿದೆಯಾ, ಇಲ್ಲ ತಾಲೂಕದಾಗ ಆಗಿದೆಯಾ, ಇವ್ನು ಎಷ್ಟು ಪ್ರಯತ್ನ ಮಾಡ್ತಾನ ದಿವಸ ಬೆಂಕಿ ಹಚ್ಚಾಕಿಲ್ಲ, RSS ದವ್ರು ಕಟ್ಕೊಂಡಿಲ್ಲ, ಮನೆ ಬಿಟ್ಟು ಬಿಡೋಣ ಪಾಪ ಸಣ್ಣ ಸಣ್ಣ ಹುಡ್ರಿ, ಸಾಲಿ ಹುಡ್ರು, ಇನ್ನ ಕೂಸುಗಳು ತಿಳುವಳಿಕೆ ಇಲ್ಲ ಹುಡ್ರನ್ನ ಆ ಪಥಸಂಚಲನೆಯಲ್ಲಿ ಏನು ಮಹಿಳೆಯರ ಪಥಸಂಚಲನೆ ಅಂತ ವಿಷಯ ಇಲ್ಲಿ ಯಾರೋ ಒಂದು 2 ಬಾಡಿಗೆ ಸಿಕ್ಬಿಟ್ಟು ಅವ್ರು ಗಿಡ ಕೇಳೋದು, ಅವ್ರ ಹೆಸರು ಹೇಳಕ್ ಹೋಗಲ್ಲ, 2 ಬಾಡಿಗೆ ಸಿಕ್ಕಾವು, ಆ ಬಾಡಿಗೆ ಗಾಡಿ ಉಳಿಸ್ಕೊಂಡು ಅಪ್ಪ ಸಣ್ಣ ಸಣ್ಣ ಮಕ್ಕಳು ಅವಕ್ಕೇನು ಗೊತ್ತು, ಸಾಲಿ ಬಾಲ್ಯ ಇದಕ್ಕೆ ಓದೋವು, ಏನು ಪ್ರೈಮರಿ ಸ್ಕೂಲ್ನಾಗ ಓದೋದು, ಪ್ರಾಥಮಿಕ ಶಾಲೆಯಲ್ಲಿ ಓದೋದು, ಪ್ರೌಢಶಾಲೆ ಅಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪಥಸಂಚಲನೆ ಮಾಡಬೇಕಲ್ಲ. ಇದು ಅಪರಾಧ ಅಲ್ಲ, ಇದು ಅಪರಾಧ ಅಲ್ಲ. ಮಕ್ಕಳು ಕರ್ಕೊಂಡು ಪಥಸಂಚಲನೆ ಮಾಡೋದು, ಅವ್ರ ಕೈಲಿ ಈ ಸಂಸ್ಕೃತಿ ಬೇಕಾ ನಮ್ಮ ದೇಶದ್ದು, ಬಡಿ ಕೊಡೋದ, ಇದು ಬೇಕಾ, ಇದು ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ, ಬೆಂಕಿ ಹಚ್ಚುವಂಥ ಕೆಲಸ ದೇಶಕ್ಕೆ. ಇದನ್ನು ಮಾಡೋಕ್ಕೆ ನಾವು ಗೊತ್ತಿಲ್ಲ. ನಾವು ಶಾಂತಿ ಪ್ರಿಯರು, ಶಾಂತಿಯುತದ ರಾಷ್ಟ್ರ, ಸ್ವಾತಂತ್ರ್ಯ ದೇಶ, ಏನು ಜಾತ್ಯತೀತ ರಾಷ್ಟ್ರ, ಆ ಜಾತ್ಯತೀತ ರಾಷ್ಟ್ರ ಅಂತೇಳಿ ಅಲ್ಲ ಮೇಲೆ ನಡೆಯೋರು. ಇವನಿಗೆ ಆಗದ ತಾಕತ್ತಿಲ್ಲ, ನಮ್ಮ ಮೇಲೆ ಆಗೋರ್ಗೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಅಂದ್ರೆ ವಿರೋಧ ಪಕ್ಷದವ್ರಿಗೆ 100% ಗ್ಯಾರಂಟಿ ಆಗಿದೆ ಅಂದಂಗಾದ್ರೆ ಕಾಶಪ್ಪನವ್ರು ಸರ್ ಮಂತ್ರಿ ಆಗ್ತಾರಂತೇಳಿ. ಅಲ್ಲ, ಅವ್ರಿಗೆ ಗ್ಯಾರಂಟಿ ಆದಲ್ಲೇ ಈಗ ಮತ್ತೆ ಇವಾಗ ಇಷ್ಟು ಖಾರ ಕಲಿಸ್ದಂಗೆ ಆಗಿತ್ತು ಹೊಟ್ಟೆಯಾಗ, ಖಾರ ಕಲಿಸ್ಬಿಡುತ್ತೆ ಭಾಳ ಮಂದಿಗೆ, ಒಬ್ಬರಿಗೆ ಅಲ್ಲ, ಕೆಲವು ಮಂದಿ ಸ್ವಾಮಿಗಳಿಗೆ ಬೇಕೈತೈತಿ. ಅಂದ್ರೆ ಈ ವಾಗ್ದಾಳಿ ಹಂಗೆ ಈಗ ಹೇಳಕತ್ತಾರ ಅವ್ರು ಎಚ್ಚರಾಗಿ, ನಮಗೆ ಸಚಿವ ಸಂಪುಟ ನಮ್ಮ ಸಮುದಾಯಕ್ಕೆ ಬೇಡ, ಯೂನಿಯನ್ ಕೇಂದ್ರ ಇವಾಗ ಯಾಕೆ ಕೇಳ್ತಾರೆ, ಇವು ಕೇಳೇ ಬರ್ತಾರೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡ್, ಈ ಸ್ವಾಮಿಗಳ ಕೇಳೇ ನಾವು ರಾಜ್ಯ ನಡೆಸ್ತೀವಿ. ಇವ್ರಿಗೆ ಐತದ ಪ್ರವೃತ್ತಿ, ನಮಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಜನರ ಅವಶ್ಯಕತೆ. ನಾವು ಜನರ ನೆನಪು ಬಂದವರು, ಜನರ ನೆನಪೇ ಹೋಗೋದು, ಜನರ ಆಶೀರ್ವಾದ ಮಾಡಿದ್ರೆ ಅಧಿಕಾರದಲ್ಲಿ ಇರ್ತೀವಿ, ಜನರ ಆಶೀರ್ವಾದ ಮಾಡಿದ್ರೆ ಮನೆಯಾಗಿತ್ತು ಇಷ್ಟೇ. ಆದರೆ ಯಾವತ್ತೂ ಕೂಡ ಅಧಿಕಾರ ಇರಲೇ ಬಿಡಲಿ, ನಾವು ನಮ್ಮ ಸಿದ್ಧಾಂತವನ್ನು ಎಂದು ಬಿಡೋದು, ಇದು ನಮ್ಮ ತತ್ವ ಅಷ್ಟೇ. ಸ್ವಾಮೀಜಿ ಅವ್ರನ್ನು ಪೀಠದಿಂದ ಇಳಿಸಿದ್ರು, ಅವರು ಬಹಳ ಅನ್ಯಾಯ ಮಾಡಿದ್ರು ಅನ್ನೋಂಥ ಮಾತು ಹೇಳಿದ್ರು ಸರ್ ಮೊನ್ನೆ. ಪಾಪ ಮಾಡುವಾಗ ನೀವು ಇದ್ರಂತ ಇಳಿಸ್ದಾಗ ಯಾಕೆ ಅನ್ಯಾಯ ಅಂತ ಬಂತು ಇವ್ರಿಗೆ, ಮಾಡುವಾಗ ಬೈದ್ರು, ಅದನ್ನ ಕೇಳಿದ್ರು, ಮಾಡುವಾಗ ಹೋಗಿದ್ರಿ ನೀವು ದಡ್ಡ ಅಂತ ಕೇಳೋಕೆ. ಸರ್ ಈಗ ನೀವು ಬಹಿರಂಗ ಚರ್ಚೆಗೆ ಬಾ ಅಂದ್ರೆ ಅವರು ಒಮ್ಮೆ ಬಹಿರಂಗ ಚರ್ಚೆಗೆ ಬಾ, ಓಕೆ, ಒಮ್ಮೆ ಅದು ಡೇಟ್ ಫಿಕ್ಸ್ ಮಾಡಿ ಒಮ್ಮೆ ಹಾಗೆ ಮಾಡಿಸ್ಬೇಕು. ಈಗ ನಾನು ನೀವೇ ಆಯೋಜನೆ ಮಾಡ್ಬಿಡ್ರಿ, ಇಡೀ ಜಿಲ್ಲಾದಾಗ ಬಾಲ್ಕೋಟೆಗೆ ಆಗ್ಲಿಲ್ಲ, ಮತ್ತೆ ಇಲ್ಲಿ ಮಾಡಿದ್ರಿ, ಮತ್ತೆ ಜಿಲ್ಲಾ ಮಟ್ಟಕ್ಕೆ ಬೇಕಾದ್ರೆ ಎಲ್ಲಿ ಎತ್ತಿರಲ್ಲ ಸಿದ್ಧದೀನಿ ವಿತ್ ದಾಖಲೆ. ಅಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಬಿಡ್ರಿ ಸರ್, ಆ ಡೇಟಿಗೆ ನಾನು ರೆಡಿ, ನಾನು ಇವತ್ತು ರೆಡಿ, ನಾಳೆ ರೆಡಿ. ಅವ್ನು ಕೇಳ್ಕೊಂಬರ್ರಿ, ಈಟ ಭಾಷೆ ಹೊಡೆದು ಹೋಗ್ಕೊಂಡು ಮತ್ತೆ ಹಿಂಗೆ 3 ತಿಂಗಳು ಮಾತಾಡೋದು ಕೇಳ್ರಿ, ಮತ್ತೆ 3 ತಿಂಗಳು ಬಿಟ್ಟು ಬರ್ತಾನೆ. ಮತ್ತೊಂದು ಯಾವ್ದು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಒಳ್ಳಿ ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಇವ್ರ ಯೋಗ್ಯತೆ ನೋಡಿ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಇವ್ನ ಯೋಗ್ಯತೆ ರೈತ ಇವನು ಎಲ್ಲ ಬಾರಿ ಗಿಡ ಕಾಯ್ತಿದ್ದ, ಸುಮ್ಮನೆ ನಿಂದಿರ್ಸ್ಯಾರ, ಕೀಸಿನಲ್ಲಿ ಬಾರಿ ಗಿಡ ಕಾಯಕ್ ಬಂದಿದ್ದ ಅವ್ರ ಊರಿಗೆ. ಫೋನ್ ನಂಬರ್ ಎಲ್ಲ ಕಾಂಗ್ರೆಸ್ ಇವನು ಹೇಳಿದ್ನಲ್ಲ OTP, ಈಗ ಎಲ್ಲರೂ ಇಲ್ಲಿ ಕೂತವ್ರೆ, ಎಷ್ಟು ಮಂದಿ ನಾವು OTP ನೋಡುವಂತ ಫೋನ್ ಇಟ್ಕೊಂಡಿವಿ, ಎಷ್ಟು ಮಂದಿ ಹತ್ರ ಆಂಡ್ರಾಯ್ಡ್ ಇದೆ, ನೋಡಕ್ ಬರ್ಲಾರ್ದು ಎಷ್ಟು ಮಂದಿ ಅದಾರ ಈ ದೇಶದಾಗಿಂದ. ಪಾಪ ಅವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ಒಂದು ನಂಬರ್ ಕೊಟ್ಟಿರ್ಬೇಕು, ಅದ್ರ ಆರೋಪ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಗನ ನಂಬರ್ ಅದ ಅನ್ನೋದು ಅವ್ರ ಆರೋಪ ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಗನ ನಂಬರ್ ಐತೆ ಅನ್ನೋದು ಆರೋಪ. ಅವರೇ ಇರ್ಬೋದು. ಈಗ ಮನಿ ಮಗ್ಳು ಇರ್ತೀರಿ, ಮನಿ ಪಕ್ಕಕ್ಕಿದ್ದ ನೋಡಯಪ್ಪ ಒಂದಿಟ್ಟು ಫೋನ್ OTP ಬರುತ್ತಂತ, ಏನೋ ಅವ್ರ ಅಣ್ಣನ ಮಕ್ಕಳ ಮತ್ತೆ ಯಾರು ಅಲ್ಲೂ ಹೆಸರು ಕೂಡ ಅವ್ರ ಅಣ್ಣನ ಮಕ್ಕಳ ಸಂಬಂಧಿಕರು, ಅವರು ರಿಲೇಷನ್ದಾಗ ಆಗಿದ್ದು. ಅದೇ ಮತಗಳ ತರ ಮಾಡಿ ಏನು ಓಟ್ ಹಾಕಿಬಿಟ್ಟಿಲ್ಲ. 25 ಪರಸ್ಕರನೇ ಹಿಂಗೆ ನಡೆಯಾಗತ್ತೈತಿ. ಈ ಮುಗಿತು, ಈಗ ಅಂತಿಮ ಪ್ರಕಟಣೆ ಒಳಗೆ ಅವು ಆಗ್ಯಾವ ಇಲ್ಲ ಗೊತ್ತಾಗತ್ತೆ. ತಪ್ಪು ಮಾಡಿದವ ಯಾರು, ಒತ್ತಾಯ ಮಾಡಿದಂತ ನಾವು PL ಅವನ ಮೇಲೆ ಕ್ರಮ ಆಗಬೇಕು. BLO ಕೈಲಿ ಒತ್ತಾಯ ಮಾಡಿ ಇಂಥವ್ರ ಹೆಸರು ಮೆನ್ಷನ್ ಮಾಡ್ರಿ, ಅದ್ರ ಮುಖಾಂತರ ಸಾಹೇಬ್ರ ಕೆಟ್ಟ ನಮಗೆ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ ಮೆಂಬರಿಗರು ಅಂದ್ರೆ ಕ್ರಿಯೇಟರ್ ಇವರೇ, ಎಕ್ಸ್ಪೋರ್ಟರ್ ಇವರೇ ಎಲ್ಲ. ಯಾಕಲ್ಲ ಅಲ್ರಿ
ಅಪ್ಪ 4 ಕಡೆ ಇಟ್ಕೊಂಡವ, ಇವ್ರು ಮಗ 7 ಕಡೆ ಇಟ್ಕೊಂಡವ್ರು. ಮತ್ತೆ ಇವ್ರು ಏನ್ ಜನರಿಗೆ ಇವ್ರು ನ್ಯಾಯ ಕೊಡ್ತಾರ್ರಿ? ಇವ್ರಿಗೆ ಇನ್ನು ಜನರದ್ದು ಎಷ್ಟು ಮಾಡಿಸಬೇಕು ಇವ್ರಿಗೆ ಇಂದ? ಅರ್ಥ ಮಾಡು. ಈ ಸುಳ್ಳು ಐತವ ದಾಖಲೆಗಳು. ಕಂಪ್ಲೇಂಟ್ ಪತ್ರ ಬರ್ದೀನಿ ನಾನು. ಅಪ್ಪ 4 ಕಡೆ, ಮಗ ಅಪ್ಪ 7 ಕಡೆ, ಮಗ 7 ಕಡೆ, ಅಪ್ಪ 4 ಕಡೆ ಅಂತೇಳಿ ಪತ್ರ ಬರ್ದೀನಿ DC-ಗೆ. ಸರ್ ಈಗ ಹೇಳಿರಲ್ಲ ಡೀಟೇಲ್ ಆಗಿ ಹೇಳ್ಬಿಡಿ ಸರ್. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.